ಯಾಕೆ ಭವಾನಿ, ನಿನಗೆ ನನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಕಣ್ ತುಂಬ್ಕೋತಾ ಇದೀಯಾ? ರೀ, ಇದು ನೀವ್ ಹೇಳ್ದಂಗೆ ಯಾರು ಇಲ್ಲ ಅಂತ ಬರ್ತಾ ಇರೋ ನೋವಿನ ಕಣ್ಣೀರ್ ಜೊತೆಗೆ ನಾನು ಎಷ್ಟು ಪುಣ್ಯ ಮಾಡಿದೀನಿ ಅಂತ ಸಂತೋಷಕ್ಕೆ ಬರ್ತಾ ಇರೋ ಆನಂದ ಬಾಷ್ಪ ಕೂಡ. ಯಾವ ಖುಷಿಗೆ ಆನಂದ ಬಾಷ್ಪ ಅಂತ ಗೊತ್ತಾಗಿಲ್ವಲ್ಲ? ರೀ, ಇವತ್ತು ನಾನು ನಿಮ್ನ ಪ್ರೀತಿ ಮಾಡ್ಕೊಂಡು ಬಂದು ಮದ್ವೆ ಆಗಿ ನಮ್ಮ ಅಟ್ಟೆಯವ್ರು ಎಲ್ರೂ ದೃಷ್ಟಿಲೂ ನಾನು ಕೆಟ್ಟವಳಾಗಿರ್ಬೋದು. ಆದ್ರೆ ನಿಮ್ಮನ್ನ ಗಂಡನಾಗ್ ಪಡ್ಯಕ್ಕೆ ನಾನು ಸ್ಯಾನೆ ಪುಣ್ಯ ಮಾಡೀನಿ. ನಾನು ಮದ್ವೆ ಮಾಡ್ಕೊಂಡು ಬಂದಿಂದಿಂದಲೂ ನಾನು ಕಳ್ಕೊಂಡಿರೋ ಪ್ರೀತಿ ಎಲ್ಲಾನು ಕೊಟ್ಟಿದ್ದೀರಿ. ತಾಯಿ ಮಡ್ಲಾಗಿ, ತಂದೆ ಹೆಗ್ಲಾ ಕೊಟ್ಟಿದ್ದೀರಿ. ಒಬ್ಬ ಗೆಳೆಯ ಆಗಿ, ಗಂಡ ಆಗಿ ಎಲ್ಲಾ ವಿಷಯದಲ್ಲೂ ನನ್ ಜೊತೆ ಇದ್ದೀರಿ. ಒಂದ್ ಹೆಣ್ಣಾದವಳಿಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನೈತೆ ಹೇಳಿ? ಭವಾನಿ, ಗಂಡ ಆದವನು ಎಷ್ಟೇ ಪ್ರೀತಿ ಕೊಟ್ರು, ಎಷ್ಟೇ ಸಂದಾಗಿ ನೋಡ್ಕೊಂಡ್ರು, ತವ್ರ ಮನೆ ಅಂತ ಬಂದಾಗ ಅದಕ್ಕಿಂತ ದೊಡ್ಡದು ಬೇರೆ ಯಾವ್ದು ಇರಲ್ಲ ಅಲ್ವೇ? ನೀವ್ ಹೇಳ್ತಿರೋದ್ ದಿಟಾನೇ ಇರ್ಬೋದು. ಆದ್ರೆ ಒಂದ್ ಹೆಣ್ಗೆ ಅವಳ ಕೈ ಹಿಡ್ದ್ ಗಂಡ ಜೊತೆ ಇದ್ಬಿಟ್ರೆ ಇಡೀ ಪ್ರಪಂಚನೇ ಜೊತೆ ಇದ್ದಂಗೆ. ಗಂಡ ಒಬ್ಬ ಅವಳ ನೋವಗ್ ಜೊತೆ ಆಗ್ಬಿಟ್ರೆ ಅವಳು ಎಂತ ನೋವು ಬೇಕಾದ್ರೂ ಸಹಿಸ್ಕೊಂತಾಳೆ. ಆ ಹಿಸ್ಸದಲ್ಲಿ ನಾನ್ ಪುಣ್ಯ ಮಾಡೀವ್ನಿ. ಅದ್ಯಾವ್ರು ನಂಗೆ ಅನ್ಯಾಯ ಮಾಡಿಲ್ಲ. ಈಟ್ ಸಾಕು ಅಲ್ವಾ ನನ್ ಖುಷಿಯಾಗಿರಕ್ಕೆ. ಗೌಡ್ರೆ, ರೀ, ಊಟ ಮಗನ್ ಹೃದಯದಲ್ಲಿ ಅಪ್ಪ ಇದ್ರು ಅಪ್ಪನ್ ಮನ್ಸಲ್ಲಿ ಮಗ ಇಲ್ಲ. ಇರಕ್ ನಾನು ಬುಡಕ್ಕೂ ಇಲ್ಲ. ಯಾರು ಊಟ ಮಾಡಿಲ್ಲ ಅಂದ್ರೆ ನಮ್ಗೇನೆ. ನೀನ್ ತಿನ್ನು.
ಅಪ್ಪಯ್ಯ, ಅಪ್ಪಯ್ಯ, ಹೋಗಕ್ಕಿನ್ನ ಮುಂಚೆ ಹೊಸಿ ನನ್ನ ಮಾತು ಕೇಳಿಸ್ಕ ಅಪ್ಪಯ್ಯ. ನನ್ ಪ್ರಚಾರ ಮುಗಿಸಿ ಬರುವಾಗ ನಿನ್ನಮ್ಮಯ್ಯ ಅಂತೀನಿ ದೊಡ್ಡ ಮನ್ಸ್ ಮಾಡಿ ನನ್ನ ಮಗಿನೂ ಕಾಪಾಡು. ಅವಳ ಮುಖ ನೋಡಿದ್ಮೇಲೆ ಅವಳು ಮಾಡಿರೋ ಮೋಸನೇ ನನ್ ಕಣ್ ಮುಂದೆ ಬಂತು. ಅವಾಗೇನ್ ನನ್ ಮನ್ಸ್ ಕರಗ್ಲಿಲ್ಲ ಅಪ್ಪಯ್ಯ. ಯಾಕಂದ್ರೆ ನಿನ್ ಮಾತ್ ಮೀರಿ ನಂಗೆ ನಡೆಯಕ್ ಇಷ್ಟ ಇರ್ಲಿಲ್ಲ ಅಪ್ಪಯ್ಯ. ಅವಳು ಗೋಳಾಟ ನರಳಾಟ ನನ್ಗೆ ಗೊತ್ತಿಲ್ದಲ್ಲನೆಯ ನನ್ ಕರಳು ಚುರುಕನ್ನಂಗ್ ಮಾಡ್ಬಿಡ್ತು ಅಪ್ಪಯ್ಯ. ಇದು ರಕ್ತ ಸಂಬಂಧದ ಕೂಗು ಇಲ್ಲ ಮನ್ಸತ್ವದ ಕೂಗು ನನ್ಗೊಂದು ಅರ್ಥ ಆಗ್ಲಿಲ್ಲ ಅಪ್ಪಯ್ಯ. ಅವಳೊಂದ್ ಹೆಣ್ಣು ಅನ್ನೋ ಕಾರಣಕ್ಕೆ ಮಾಡಿದ ತೆಪ್ಪಿಗೆ ಅವಳ ಹೊಟ್ಟೆಲಿರೋ ಮಗುಗೆ ಶಿಕ್ಷೆ ಕೊಡ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವಳನ್ನ ಆಸ್ಪತ್ರೆ ಕರ್ಕೊಂಡೋದೆ ಅಷ್ಟೇ ಅಪ್ಪಯ್ಯ. ಮಾನವತೆ ದೃಷ್ಟಿಯಿಂದ ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ದೇನೋ ಸರಿನೇಯ, ಆದ್ರೆ ಅವಳ ತಮ್ಮ ಅಂತ ಯಾಕೆ ಸೈನ್ ಮಾಡಿದೆ? ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟ್ರೊಳಗಾಗ್ಲಯ್ಯ ಅವಳು ಚಾನೆ ಸೀರಿಯಸ್ ಆಗಿ ಹೋಗಿದ್ಲು ಅಪ್ಪಯ್ಯ. ಆಗ ಡಾಕ್ಟರ್ ಬಂದು ಅವರಿಗೆ BP ಕೂಡ ಲೋ ಆಗಿದೆ, ಲೇಬರ್ ಪೇನ್ ಶುರು ಆಗಿದೆ, ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸಂಬಂಧಿಕರು ಯಾರನ್ನ ಸೈನ್ ಮಾಡ್ಬೇಕು ಅಂತ ಬಂದಾಗ ನನ್ ಸೈನ್ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂತು ಅಪ್ಪಯ್ಯ. ಇಟ್ಬಿಟ್ರೆ ನಿನ್ ಮಾತ್ ಮೀರಿ ಅವಳ ಜೊತೆ ಸಂಬಂಧ ಬೆಳೆಸ್ಬೇಕು ಅನ್ನೋ ಏನು ಉದ್ದೇಶ ಇರ್ಲಿಲ್ಲ ಅಪ್ಪಯ್ಯ. ನಿನ್ ಮಗನಾಗಿ ಒಂದ್ ತಾಯಿ ಮಗು ಪ್ರಾಣ ಉಳ್ಸನ ಅನ್ಕೊಂಡೆ ಹೊರ್ತು ನಮ್ಮ ಅಕ್ಕನ್ ಕಾಪಾಡ್ತಾ ಇದೀನಿ ಅಂತ ಅನ್ಕೊಳ್ಳಿಲ್ಲ ಅಪ್ಪಯ್ಯ. ಈಗ್ಲೂ ನಾನ್ ಮಾಡಿದ ತೆಪ್ಪು ಅನ್ಸಿದ್ರೆ ನಿನ್ ಮನ್ಸಿಗೆ ಬಂದಂಗ್ ಶಿಕ್ಷಿಸ್ಬಿಡು ಅಪ್ಪಯ್ಯ. ರುದ್ರ, ಇಲ್ಲ ಕಣ್ಮಗ, ನೀನ್ ತೆಪ್ಪು ಮಾಡಿಲ್ಲ. ದ್ವೇಷ ಅನ್ನೋ ಪೊರೆ ನನ್ನ ಬುದ್ಧಿನ ಆವರ್ಸ್ಕೊಂಡ್ಬಿಟ್ಟು ನೀನು ಮಾಡಿದ ತೆಪ್ಪ ಸರಿನಾ ಅಂತ ಯೋಚನೆ ಮಾಡದೇ ಇರಂಗ್ ಮಾಡ್ಬಿಡ್ತು. ಅವಳು ನಮ್ಮ ಮನೆ ಮಗಳೇ ಇರ್ಬೋದು, ಆದ್ರೆ ಅವಳೊಂದು ಹೆಣ್ಣು ಅನ್ನೋದನ್ನ ಮರ್ತು ನಾನ್ ಮಾತಾಡ್ಬಿಟ್ಟೆ. ಇವತ್ತು ನೀನು ಒಂದು ಜೀವನ ಉಳಿಸಿಲ್ಲಕಲ್ಲ, ಎರಡು ಜೀವನ ಉಳಿಸಿದ್ವಿ. ಅದು ನನ್ ಬುದ್ಧಿಗೆ ಒಳಿಲೇ ಇಲ್ಲ ನೋಡು ಭದ್ರ. ಈ ವಿಷಯದಾಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ಬಿಡ್ಲಾ? ಅಪ್ಪಯ್ಯ ಏನ್ ಹೇಳ್ತಿದ್ಯಾ ಅಪ್ಪಯ್ಯ? ನೀನ್ ನನ್ ತ್ಯಾವ್ರು ಯಾವತ್ತಾದ್ರೂ ತೆಪ್ಪಾಯ್ತು ಅಂತ ಕೇಳಾರ ಹೇಳು. ತಪ್ಪು ಯಾವ್ರು ಮಾಡಿದ್ರು ತಪ್ಪೇನಯ್ಯ. ನೋಡು, ತಪ್ಪು ನಾನ್ ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ನೀನಿವತ್ತು ಕೆಲಸ ಮಾಡಿದ್ಯಾ, ಯಾವ್ರು ಮಾಡೋ ಕೆಲಸ ಮಾಡಿದ್ಯಾ, ಹೃದಯವಂತರು ಮಾಡೋ ಕೆಲಸ ಮಾಡಿದ್ಯಾ. ಆದ್ರೆ ಭದ್ರ,
ಈ ಸಂಬಂಧ ಇವತ್ತಿಗೆ ಕೊನೆ ಆಗ್ಬಿಡ್ಲಿ. ಅಪ್ಪಯ್ಯ, ನೀನೇ ನನ್ ಸರ್ವಸ್ವ ಕಣಪ್ಪಯ್ಯ. ನಿನ್ ಬಿಟ್ರೆ ನಂಗೆ ಈ ಭೂಮಿ ಮೇಲೆ ಯಾರು ಮುಖ್ಯ ಅಲ್ಲ. ಇನ್ಮ್ಯಾಕಿಂದ ನಾನು ಇಂಥ ಕೆಲಸ ಮಾಡಕ್ಕಿಲ್ಲ ಅಪ್ಪಯ್ಯ, ಮಾಡಕ್ಕಿಲ್ಲ. ಅಲ್ಲ ಕಣವ, ಈ ದೊಡ್ಡಪ್ಪ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಅಂತ ಮಾಡ್ತಾವ್ರಲ್ಲ. ಅಲ್ಲ, ಮಗ ಸೊಸೆ ಇಬ್ರುನುವೆ ಆ ಭವಾನಿನ ಆಸ್ಪತ್ರೆಗೆ ಸೇರ್ಸಿದ್ದು ಅಲ್ದೇನೆಯ ಅಟ್ಟಿ ಪಾಲ್ಗೆ ಸತ್ತೋಗಿರೋ ಅವಳನ್ನ ಸಂಬಂಧ ಬೆಳ್ಸಕ್ ನೋಡ್ತಾವ್ರೆ. ಆದ್ರೂನುವೆ ಅವ್ರನ್ನ ಕ್ಷಮ್ಸಕ್ಕೆ ಅದೇನೋ ಹೇಳುದ್ರಲ್ಲ. ತುಂಬಿದ ಬಸ್ರಿ ವಿಷಯ ಬಂದ್ರೆ ಅಪ್ಪನ ಮಾತೇನೆ, ಆ ದೇವ್ರ ಮಾತನ್ನು ಮೀರ್ಬೋದಂತೆ. ಅವ್ರ ಮಗ ಸೊಸೆ ಆಗಿದ್ದಕ್ಕೆ ಈ ಮಾತ್ ಬಂತು. ಅದೇ ಕೆಲ್ಸವ ಬೇರೆ ಯಾರಾದ್ರೂ ಮಾಡಿದ್ರೆ? ನೋಡೆ, ನಿಮ್ ದೊಡ್ಡಪ್ಪ ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರ ನೋಡು, ಆ ಜಾತಿಗೆ ಸೇರ್ದವನು. ಇವತ್ತು ಅವನ್ ಮಗ ಮಾಡಿದ ತಪ್ಪನ ಮುಚ್ಚಾಕಕ್ಕೆ ಒಳ್ಳೆ ಮೇಧಾವಿ ಹೇಳ್ದಂಗ್ ತತ್ವಗಳು ಹೇಳ್ದ. ಅದೇ ಜಾಗದಲ್ಲಿ ನಾವಿದ್ದೋ ಅಂತ ಮನೆ ಮರವಾದಿ ಅದು ಇದು ಅಂತ ಮನೆನೇ ಇಬ್ಬಾಗ ಮಾಡ್ಬಿಟ್ಟಿರೋನು. ನಂಗಂತುವೆ ಆ ವಿದ್ಯಾ ಭದ್ರನ್ನ ನೋಡ್ತಾ ಇದ್ರೆ ಎದೆಯೊಳಗೆ ಬೆಂಕಿ ಹತ್ಕೊಂಡಂಗ್ ಆಯ್ತದ್ ಕಣವ. ದಿನದಿಂದ ದಿನಕ್ಕೆ ಅವ್ರಿಬ್ರು ಆಡಿದೆ ಆಟ ಆಗೋಗದೆ. ಅವಳಂತ ದೊಡ್ಡ ತೆಪ್ ಮಾಡಿದ್ರುವೆ ನಮ್ಮಿಂದ ಏನು ಮಾಡಕ್ ಆಯ್ತಾ ಇಲ್ವಲ್ಲವಾ. ತುಂಬಾ ತಲೆ ಕೆಡ್ಸ್ಕೊಬೇಡ ಚಿತ್ರ, ನನ್ ತಲೆನೂ ಕೆಟ್ಟೋಯ್ತದೆ. ಅವಳು ಏಟ್ ಮೆರಿತಾಳೋ ಮೆರೀಲಿ, ಟೈಮ್ ನೋಡ್ಕೊಂಡು ಸರಿಯಾದ ಚಡಿ ಇಟ್ಕೊಡ್ತೀನಿ. ಈ ಮನೆಯಿಂದ ಅವಳನ್ನ ಶಾಶ್ವತವಾಗಿ ಆಚೆಗೆ ಹಾಕ್ತೀನಿ. ಮೊದ್ಲು ಆ ಕೆಲ್ಸ ಮಾಡವ. ಆವತ್ತು ಒಂದ್ ಚೌರ್ಗೆ ಹಾಲ್ ಕುಡ್ದು ನನ್ ಹೊಟ್ಟೆನ ತಣ್ಣಗ್ ಮಾಡ್ಕತೀನಿ. ಆ ಭವಾನಿ ಹೆಂಗಿದ್ರು ಬದುಕಿದ್ರು ಈ ಅಟ್ಟಿ ಪಾಲ್ಗೆ ಸತ್ತಂಗೆ ಲೆಕ್ಕ. ಅದೇ ಲೆಕ್ಕ ಈ 3 ಅಡಿಗೆ ಬರ್ಬೇಕು. ಹಂಗ ಮಾಡ್ತೀನಿ. ಸಾನೆ ಖುಷಿಯಾಗಿದ್ದೀನಿ. ಅಪ್ಪಯ್ಯ ನನ್ನ ಮಾತಾಡ್ಸ್ಬಿಟ್ರು. ಅಯ್ಯೋ ಗೌಡ, ನಿಲ್ಸಿ, ತಲೆ ತಿಂತಾನೆ. ಕುತ್ಕೋ ಕುತ್ಕೋ ಕುತ್ಕೋ. ಗೌಡ್ರೆ, ಒಂದೊಂದ್ಕಿತ ಕಾರ್ ಮೋಡ ಕವಿದು ಸೂರ್ಯ ಕಣ್ಮರೆ ಆಗೋಯ್ತಾನೆ. ಅವಾಗ ನಾವ್ ಅನ್ಕೋತೀವಿ ಮೋಡ ಕರ್ಗಕ್ಕಿಲ್ಲ, ಸೂರ್ಯ ಬರಕ್ಕಿಲ್ಲ ಅಂತ. ನಮ್ ತೆಪ್ಪು ಕಣ್ಣಿಗ್ ಬಿದ್ದಾಗ ಅದ್ರ ಹಿಂದೆ ಇರೋ ಉದ್ದೇಶ ಅರ್ಥ ಆಗಕ್ಕೆ ಪಸಿ ಟೈಮ್ ತಗೋತದೆ. ಅಲ್ಲಿಗಂಟ ನಾವು ತಾಳ್ಮೆಯಿಂದ ಇರ್ಬೇಕು. ಆಟೆಯ ನಿನ್ ಮಾತ್ ದಿಟ ಕಣಮೆ. ಕಾದಿರೋ ನೀರೇ ತಣ್ಣಗಾಗಕ್ಕೆ ಕಾಲಾವಕಾಶ ಬೇಕೇ ಬೇಕು ಅನ್ನೋದೇ ದಿಟ. ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡಿದ್ಕೆ ಅಪ್ಪಯ್ಯ ನನಗ್ ಕ್ಷಮಿಸ್ಬಿಟ್ಟು ನಂತ ಮಾತಾಡ್ಬಿಟ್ರು. ಹಂಗೆ ನೀವು ತೆಪ್ನ ಕ್ಷಮಿಸ್ಬಿಟ್ರೆ ಏಟ್ ಸಂದಾಗಿರ್ತದಲ್ವೇ. ನೀನ್ ಯಾವ ತಪ್ಪ ಬಗ್ಗೆ ಮಾತಾಡ್ತಿದ್ಯಮ್ಮಿ? ಅದೇ ಗೌಡ್ರೆ, ಭವಾನಿ ಅಕ್ಕನ್ ಬಗ್ಗೆ. ಅವ್ರ ವಿಷಯದಲ್ಲಿ ಮಾವಯ್ಯ ತಗೊಂಡಿರೋ ನಿರ್ಧಾರ ತಪ್ಪು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡ್ಸಿ ಅವ್ರು ಯಾಕೆ ಭವಾನಿ ಅಕ್ಕನ ಕ್ಷಮಿಸೋ ಹಂಗ್ ಮಾಡ್ಬಾರ್ದು. ಹಂಗಾದ್ರೆ ಸಾಕ್ ಸುಮ್ನೆ ರಮೆ. ನೀನ್ ಬೇರೆ ಯಾವ ವಿಷಯನಾದ್ರೂ ಹೇಳು ಕೇಳ್ತೀನಿ, ಆದ್ರೆ ಇದೊಂದ್ ವಿಚಾರದಾಗ ಮಾತ್ರ ಯಾವತ್ತು ಮಾತಾಡಕ್ ಹೋಗ್ಬೇಡ. ಗೌಡ್ರೆ, ನಾನ್ ಹೇಳುದು ಒಂದ್ಕಿತ ಕೇಳಿ. ಅವಳು ಸಂಬಂಧಪಟ್ಟಂಗ್ ನೀನ್ ಏಟ್ ಹೇಳಿದ್ರು ಆಟೆಯ. ಇವತ್ತು ಅಪ್ಪಯ್ಯ ನನ್ ಮುಖ ದರ್ಶನ ಮಾಡಕ್ಕಿಲ್ಲ, ನನ್ ಕೂಟ ಮಾತಾಡಕ್ಕಿಲ್ಲ ಅಂತಂದಾಗ ನಂಗ್ ನಿಂತಿದ್ದ ಜಾಗದಲ್ಲೇ ಕುಸ್ದೋದಂಗ ಆಗೋಯ್ತು. ಅವ್ರಂಗೆ ಹೇಳ್ಬೇಕು ಅಂತಂದ್ರೆ ಅವ್ರ ಮನ್ಸಿಗೆ ಏಟ್ ನೋವಾಗಿರ್ಬೇಕು ಅಂತ ಅರ್ಥ ಮಾಡ್ಕೊ. ಆಮ್ಯಾಕೆ ಅಪ್ಪಯ್ಯ ಇದೆಲ್ಲ ನಡೆದೋಯ್ತು, ಇನ್ ಮುಂದೆ ಈ ತರ ಆಗ್ಬಾರ್ದು ಅಂತ ನಂತವ್ ಹೇಳೋರೆ. ಅಂದ್ಮೇಕೆ ನಾನ್ ಅವ್ರ ಮಾತು ಮೀರಿ ಹೋಗಕ್ಕಾಗದ? ಅಪ್ಪಯ್ಯ ಹೇಳ್ದಂಗೆ ಅವಳ ನೆರಳು ಅಟ್ಟಿ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ ಬೀಳ್ಬಾರ್ದು. ಇನ್ಮೇಕಿಂದ ನೀನ್ ಅವಳು ಕೆಲಸ ಮಾಡ್ತಾ ಇರೋ ಕೋಚಿಂಗ್ ಸೆಂಟರ್ಗೆ ಹೋಗ್ಬಾರ್ದು. ಗೌಡ್ರೆ, ಏನ್ ಹೇಳ್ತಿದ್ದೀರಾ? ನಿಂಗೆ ಓದಿಸ್ತೀನಿ ಅಂತ ಮಾತು ಕೊಟ್ಟಿವ್ನಿ, ಕಣ್ ಸುಟ್ಟಾಕಿವ್ನಿ. ಅಂದ್ಮೇಕೆ ನಾನು ಅದಕ್ಕೆ ಬೇರೆ ವ್ಯವಸ್ಥೆನೂ ಮಾಡ್ತೀನಿ. ಗೊತ್ತೋ ಗೊತ್ತಿಲ್ದೇನೋ
ನಮ್ಮಿಂದ ಭವಾನಿ ವಿಸಿದಲ್ಲಿ ತಪ್ಪಾಗ್ಬಿಟ್ಟದೆ. ಆದ್ರೆ ಅದಿನ್ ಮುಂದಕ್ಕಾಗದ್ ಬೇಡ. ಯಾಕೆ ಅಂದ್ರೆ ಈ ಭೂಮಿ ಮೇಲೆ ಅಪ್ಪ ಹಿಂಗಿಂತ ಯಾರೇ ಆಗ್ಲಿ ಯಾವುದೇ ಆಗ್ಲಿ ದೊಡ್ಡದಲ್ಲ. ಏನ್ರಿ ಆಯ್ತು ನಿಮ್ಗೆ? ಯಾಕ್ರಿ ಹಿಂಗ್ ಕುಡ್ಕೊಂಡ್ ಬಂದಿದ್ದೀರಿ? ಅದು ನನ್ನ ಇಷ್ಟ, ನೀನ್ ಯಾವಳೆ ಕೇಳಕ್ಕೆ? ಹುಷಾರು, ಬನ್ನಿ ಕುತ್ಕೊಳ್ಳಿ. ಅಲ್ಲ, ನಿಮ್ಗೆ ಏನಾಗಿದ್ದದು ಅಂತವ ಮೈ ಮೇಲ್ ಜ್ಞಾನ ಇಲ್ದಂಗೆ ಹಿಂಗ್ ಕುಡ್ಕೊಂಡ್ ಬಂದಿದ್ದೀರಲ್ಲ. ಸರಿ, ಏನಾದ್ರೂ ತಿಂದ್ರಾ? ಇದೆಲ್ಲ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಆಯ್ತು, ನಾನ್ ದೂರನೇ ಇರ್ತೀನಿ. ಹೊಟ್ಟೆಗೇನಾದ್ರೂ ತಿನ್ನಕ್ ತರ್ಲೆ? ಹಾಡೋದೆಲ್ಲ ಮಾಡ್ಬಿಟ್ಟು ಹೊಟ್ಟೆ ತತ್ತಳಂತೆ. ಮುಟ್ಬೇಡ ಅಂತ ಹೇಳಿಲ್ವೇ? ಹೋಗೆ. ದೇವ್ರೆ, ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ನಂಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ಯಾ? ಚಂಪಾ, 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 ಚಂಪಾ. ನೀನಂದ್ರೆ ನಂಗೆ ಪ್ರಾಣ. ಚಂಪಾ, ನಿನ್ನ ಬೆಟ್ಟದಷ್ಟು ಬಿರುತ್ತಿದ್ರುವೆ ನ್ಯಾಲೆ ಕೋಪ ಬಂದಂಗೆ ನಾಟಕ ಮಾಡ್ತೀವಿ. ನೀನು ದೊಡ್ಡಪ್ಪಂತವ ನಮ್ಮ ವಿಷಯ ಎಲ್ಲ ಹೇಳ್ಬಿಟ್ಟು ಎಲ್ರ ಮುಂದ್ಗುಟ್ಟೆ ನನ್ನನ್ನು ಅವಮಾನ ಮಾಡ್ಬಿಟ್ಟಲ್ಲ. ಅದಕ್ಕೆಯ ಚಂಪಾ, ನನ್ನ ಮನ್ಸಾಗಿ ನಿನ್ನನ್ನು ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ಚಂಪಾ, ನನ್ನ ನಂಬು, ನಂಬು ಚಂಪಾ, ನಂಬು. ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ಹೋಗ್ಬಿಟ್ಟೆ. ನಿಮಗೆ ನನ್ನ ಮ್ಯಾಲೆ ಪಿರುತಿ ಇಲ್ವೇನೋ ಅಂತ ಸ್ಯಾನೆ ಅನುಮಾನ ಪಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನ್ನ ದ್ವೇಷ ಮಾಡಿ ಈ ಅಟ್ಟಿ ಬಿಟ್ಟು ಕಳ್ಸಕ್ಕಾಗಕ್ಕಿಲ್ಲ. ಅದಕ್ಕೆ ಹಿಂಗ್ ಪಿರುತಿ ನಾಟಕ ಆಡಿ ನಿನ್ನನ್ನ ನನ್ನ ಜೀವನದಿಂದನೇ ದೂರ ಮಾಡ್ಬಿಡ್ತೀನಿ. ನೋಡ್ತಾ ಇರು. ಭದ್ರಾ, ಮೊದಲು ನೆಮ್ಮದಿಯಾಗಿ ತಿಂಡಿ ತಿನ್ನು ಮಗ, ಆಮೇಕಿಂದ ಬೇಕಾದ್ರೆ ಫೋನಾಗ ಮಾತಾಡಿವಂತೆ. ಗೋವಿಂದ, ಫೋನ್ ಇರೋದೇ ಎಮರ್ಜೆನ್ಸಿ ವಿಷಯ ಮಾತಾಡೋದಕ್ಕೆ. ಯಾರಿಗೇನು ಸಮಸ್ಯೆ ಆಗೋದೋ ಏನೋ. ಭದ್ರಾ, ಫೋನ್ ಎತ್ಕೊಂಡು ಮಾತಾಡಲ್ಲ. ಹಲೋ. ಹಲೋ ಭದ್ರಾ, ನಾನು ಸೆಂದಿಲ್ ಮಾತಾಡ್ತೀವಿ. ಸೆಂದಿಲ್ಲ? ನನ್ಗ್ಯಾರು ಗೊತ್ತಿಲ್ವಲ್ಲ. ನಾನು ಭದ್ರಾ, ಭವಾನಿ ಗಂಡ ಮಾತಾಡ್ತಿರೋದು. ನಾನು ಫೋನ್ ಮಾಡಿರೋದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಒಂದ್ಕಿತ ನಾನು ಹೇಳೋದನ್ನ ಕೇಳಿಸ್ಕೊ, ಆಮೇಲೆ ಬೇಕಾದ್ರೆ ಫೋನ್ ಮಾಡ್ಗು.
ಅದೇನು ಹೇಳು. ರಾತ್ರಿ ಗಂಟ್ಲುವೆ ಭವಾನಿ ಸಂದಾಕೆ ಇದ್ಲು, ಆದ್ರೆ ಈಗ ಇದ್ದಕ್ಕಿದ್ದಂಗೆ ಅವಳಿಗೆ ಪಿಡ್ಸ್ ಬಂದ್ಬಿಟ್ಟದೆ. ಅವಳಿಗೆ ಸ್ಯಾನೆ ಸೀರಿಯಸ್ ಆಗ್ಬಿಟ್ಟಿದೆ ಭದ್ರ. ನನಗಂತೂ ಕೈ ಕಾಲೇ ಆಡ್ತಿಲ್ಲ. ಈಗ ಡಾಕ್ಟರ್ ಏನ್ ಹೇಳ್ತಾವ್ರೆ? ಅವಳು ಉಳಿಯೋದು ಕಷ್ಟ ಅಂತ ಹೇಳ್ತಾವ್ರೆ. ನನ್ಗೆ ಏನ್ ಮಾಡ್ಬೇಕು ಅಂತ ತಿಳಿತಿಲ್ಲ. ಪ್ಲೀಸ್ ಪ್ಲೀಸ್ ನೀವೊಂದ್ ಸ್ವಲ್ಪ ಆಸ್ಪತ್ರೆಗೆ ಬರ್ತೀರಾ ಪ್ಲೀಸ್ ಭದ್ರ? ಇಲ್ಲ ಅನ್ಬೇಡಿ, ಮುಂದೆ ಒಂದ್ಸಲ ಬನ್ನಿ. ಹಲೋ ಭದ್ರ, ಹಲೋ ಹಲೋ. ಏನ್ಲ ಆಯ್ತು? ಯಾಕ್ಲ ಕಣ್ ತುಂಬ್ಕೊಂಡಿದ್ದಿ? ಅದೇನಿಲ್ಲ ಅಪ್ಪಯ್ಯ, ನೀನ್ ತಿಂಡಿದೀನ. ಯಾರಲ್ಲ ಮಗ ಫೋನ್ ಮಾಡಿದ್ದು? ಏನಂತಲ್ಲ? ಭವಾನಿ ಅಕ್ಕನ ಗಂಡ. ಅವನೇ ಯಾಕ್ಲ ಫೋನ್ ಮಾಡಿದ್ದು? ಪಾಪ ಆಸ್ಪತ್ರೆ ಕಟ್ಟಕ್ಕೆ ಕಾಸಿಲ್ವೇನೋ ಬವ. ಇಲ್ಲ ಅಂತಿದ್ರೆ ಅವನ್ ಯಾಕೆ ಫೋನ್ ಮಾಡವನು? ವಿಷಯ ಗೊತ್ತಿಲ್ದಲೆ ಏನೇನೋ ಮಾತಾಡ್ಬೇಡ ಚಿಕ್ಕವ. ಅಯ್ಯೋ, ಫೋನ್ ಬಂದಿರೋದ್ ನಿನ್ಗೆ, ಏನ್ ಈಸಿ ಅಂತ ನೀನ್ ಹೇಳ್ಬೇಕಲ್ವಾ ಭದ್ರ? ಸುಮ್ನೆ ಯಾಕೆ ಹಿಂಗ್ ಕಿರ್ಚಾಡ್ತಿದಿ? ಚಿಕ್ಕವ, ಅಲ್ಲಿ ಭವಾನಿ ಅಕ್ಕಂಗೆ ಪಿಟ್ಸ್ ಬಂದು ಸೀರಿಯಸ್ ಆಗವಳಂತೆ. ಡಾಕ್ಟ್ರು ಬದುಕೋದು ಕಷ್ಟ ಅಂತ ಹೇಳ್ತಿದ್ರಂತೆ.